ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಪಯಣ ಸಾಗಿರೋದು ನಮ್ಮ ಮದುವೆಗೆ ಸೀರೆ ತಗೊಳ್ಳಿಕ್ಕೆ ಅಂತ ಮಧು ಸಿಲ್ಕ್ಸ್ಗೆ ಹೋಗ್ತಾ ಇದ್ದೇವೆ. ಗೊತ್ತಿಲ್ಲ ಹೇಗಿದೆ ಅಂತ, ಒಮ್ಮೆ ನೋಡುವ ಅಂತ. ಹಾಗೆ ಇದ್ರೆ ಚಂದ ಇದ್ರೆ ತಗೊಳ್ಳುದು, ಇಲ್ಲದಿದ್ರೆ ಇನ್ನೊಂದು ಅಂಗಡಿಗೆ ಹೋಗುದು. ಹೋಗುವ. ಮಧು ಸಿಲ್ಕ್ಸ್ ಇರುವಂಥದ್ದು ಧರ್ಮಸ್ಥಳದಿಂದ ಮಂಗಳೂರಿಗೆ ಹೋಗುವ ಮೇನ್ ರೋಡ್ ಸೈಡಲ್ಲೇ ಬಂಟ್ವಾಳದ ಹತ್ತಿರ ಬರ್ತದೆ, ಚಕ್ರಿಬೆಟ್ಟು ಅಂತ ಇರುವಂತಹ ಸ್ಥಳದಲ್ಲಿ. ನಾವಿಲ್ಲಿ ಬಸ್ಸಿಂದ ಇಳಿದು ಆಟೋ ಮಾಡಿಕೊಂಡೀಗ ಮಧು ಸಿಲ್ಕ್ಸ್ ಹತ್ರ ಹೋಗ್ತಾ ಇದ್ದೇವೆ. ಮೇನ್ ರೋಡ್ ಸೈಡಲ್ಲೇ ಇರುವಂಥದ್ದು ನೋಡಿ. ಅಲ್ಲಿ ಅವರ ಮನೆ ಇರುವಂಥದ್ದು, ಕೆಳಗಡೆ ಅವರು ವಾಸ ಮಾಡುವಂಥದ್ದು. ಹಾಗೆಯೇ ಮೇನ್ ಡೋರಿಂದಾಗಿ ಹೋದರೆ ನಾವು ಮೇಲ್ಗಡೆ ಸೀರೆಯ ಶಾಪ್ ಇರುವಂಥದ್ದು. ಎಲ್ಲ ಶಾಪ್ಗಳಲ್ಲಿರುವಂತೆಯೇ ಇಲ್ಲಿ ಕೂಡ ಅವರು ಈ ರೀತಿ ಸೀರೆಗಳು ಆಮೇಲೆ ಡ್ರೆಸ್ಸುಗಳನ್ನೆಲ್ಲ ಇಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ. ಇನ್ನು ಫಸ್ಟಿಗೆ ಸಿಗುವಂಥದ್ದು ಜೆಂಟ್ಸ್ಗೆ ಬೇಕಾಗಿರುವಂಥದ್ದು ಧೋತೀಸ್ ಇರ್ಬೋದು, ಶರ್ಟ್ಸ್ ಇರ್ಬೋದು, ಅದೆಲ್ಲ ಸಿಗ್ತದೆ ಸ್ಟಾರ್ಟಿಂಗ್ ಕಂಪಾರ್ಟ್ಮೆಂಟಲ್ಲಿ. ಹಾಗೆಯೇ ಹೋಗ್ತಾ ಹೋಗ್ತಾ ಒಂದೊಂದು ವೆರೈಟಿ ಸೀರೆಗಳನ್ನು ಒಂದೊಂದು ಕಡೆ ಅವರು ಜೋಡಿಸಿ ಇಟ್ಟಿದ್ದಾರೆ. ಹಾಗೆಯೇ ತೋರಿಸೋದಕ್ಕೂ ತುಂಬ ಜನ ಅಲ್ಲಿ ಲೇಡೀಸ್ ಇದ್ದಾರೆ, ಅವರು ತೋರಿಸ್ತಾರೆ. ನಮಗೆ ಹೇಳೋದಕ್ಕೆ ಬರಬೇಕಷ್ಟೇ ಯಾವ ರೀತಿಯ ಸೀರೆಗಳು ಬೇಕು ಅಂತ. ಆ ರೀತಿ ಸೀರೆಗಳನ್ನು ಅವರು ನಮಗೆ ತೋರಿಸ್ತಾರೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಆಲ್ಮೋಸ್ಟ್ ಎಲ್ಲ ರೇಂಜಿನ ಸೀರೆಗಳನ್ನು ಇಟ್ಟಿದ್ದಾರೆ. 4000 ಒಳಗಡೆ ಇರುವಂತಹ ಒಗೆಯುವಂಥದ್ದು, ಒಗೆಯದೇ ಇರುವಂತಹ ಸೀರೆಗಳನ್ನು. ಅದಾದ ನಂತರ ಹೋಗ್ತಾ ಹೋಗ್ತಾ ಸಿಲ್ಕ್ ಸೀರೆಗಳ ಕಂಪಾರ್ಟ್ಮೆಂಟ್ ಬೇರೆಯೇ, ಆಮೇಲೆ ಕಾಟನ್ ಸೀರೆಗಳು, ಇನ್ನೊಂದು ಕಡೆ ಮಂಗಳಗಿರಿ ಸೀರೆ ಅಂತೆ, ಆಮೇಲೆ ಪೋಚಂಪಲ್ಲಿ ಸೀರೆ ಅಂತೆ, ಹೀಗೆ ಸೀರೆಗಳಲ್ಲಿ ಬೇರೆ 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 ಹೆಸರುಗಳನ್ನು ಸೀರೆಗಳಿರ್ತಾವಲ್ಲ, ಇಂಥ ಸೀರೆಗಳು. ಅದರೊಟ್ಟಿಗೆ ಇನ್ನೊಂದು ಕಡೆ ಆರ್ಡಿನರಿ ಸೀರೆಗಳು, ಆಮೇಲೆ ಮತ್ತೊಂದು ಕಡೆ ಸಿಲ್ಕ್ ಸೀರೆಗಳು, ಹೀಗೆ ಕಾಟನ್ ಸೀರೆಗಳು, ಇಳಕಲ್ ಸೀರೆಗಳು ಅಂತ ಹೀಗೆ ಬೇರೆ ಬೇರೆ ಸೀರೆಗಳು ಒಂದೊಂದು ಕಡೆ ಅವರು ಜೋಡಿಸಿಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಇದು ನೋಡ್ತಾ ಇರ್ಬೋದು ನೀವು, 5000 ರೇಂಜಿದು ಸೀರೆ ಅಂತೆ, ತುಂಬಾ ಚೆನ್ನಾಗಿತ್ತು ಸಾಫ್ಟಾಗಿ. ಇನ್ನು ಇಲ್ಲಿ ಇವರು ನೇಯ್ತಾರೆ ಕೂಡ. ಅದರೊಟ್ಟಿಗೆ ಇವರ ಊರಿಂದ ಇದು ಆಂಧ್ರ ಸೈಡಿಂದ ಅಂತೆ ಅವರು ತರಿಸಿ ಡೈರೆಕ್ಟಾಗಿ ಅಲ್ಲಿ ನೇಯ್ಗೆ ಮಾಡೋರ ಕೈಯಿಂದ ತೆಕ್ಕೊಂಡು ಅವರು ಇಲ್ಲಿ ಮಾರುವಂಥದ್ದಂತೆ. ನೋಡಿ, ಫ್ಯಾನ್ಸಿ ಸೀರೆಗಳು ಕೂಡ ಇದ್ದಾವೆ ಇವರ ಹತ್ರ. ಅದರೊಟ್ಟಿಗೆ ಟಿಶ್ಯೂ ಸೀರೆಗಳು ಕೂಡ ಇದ್ದಾವೆ. ಹಾಗೆಯೇ ಸ್ವಲ್ಪ ಸೀರೆಗಳನ್ನು ನೋಡಿದೆವು ನಾವು, ಸ್ವಲ್ಪ ಸೀರೆ ಕೂಡ ತೆಕ್ಕೊಂಡೆವು ಇಲ್ಲಿ. ನೀವು ನೋಡ್ತಾ ಹೋಗಿ ಹಾಗೆಯೇ ಯಾವ್ಯಾವ ರೇಂಜಲ್ಲಿ ಯಾವ್ಯಾವ ಸೀರೆಗಳಿದ್ದಾವೆ ಅಂತ. ಸ್ವಲ್ಪ ಸೀರೆಗಳದ್ದು ನಾನು ಎಷ್ಟು ರೇಟ್ ಇದೆ ಅಂತಲೂ ತೋರಿಸಿದ್ದೇನೆ. ಇನ್ನು ಸ್ವಲ್ಪ ಸೀರೆಗಳನ್ನು ತೋರಿಸಲಿಕ್ಕೆ ಆಗಲಿಲ್ಲ ನನಗೆ. ಇನ್ನು ನಮಗೆ ಹೇಳೋದಕ್ಕೆ ಬರಬೇಕು ಯಾವ ರೀತಿಯ ಸೀರೆ ಬೇಕು ಅಂತ. ಇಲ್ಲಾಂದರೆ ನಾವೇನಾದರೂ ಮೊದಲೇ ನೋಡಿ ಎಲ್ಲಾದರೂ ಇದ್ದರೆ ಅದರ ಸ್ಕ್ರೀನ್ಶಾಟ್ ತೆಗೆದು ನಾವು ಅವರಿಗೆ ತೋರಿಸಿದರೆ ಆ ಥರ ಸೀರೆಗಳನ್ನು ಬೇಕಿದ್ರೆ ಇವರು ಕೊಡ್ತಾರೆ ನಮಗೆ. ಇನ್ನು ಕೂತ್ಕೊಂಡು ನೋಡುವಂತಹ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಮಾಮೂಲಿಯಾಗಿ ಹೆಚ್ಚಿನ ಅಂಗಡಿಗಳಲ್ಲಿ ನಾವು ನಿಂತ್ಕೊಂಡು ಸುಸ್ತಾಗಿ ಹೋಗ್ತೇವೆ, ಅಂತಹ ಇದು ಪ್ರಮೇಯನೇ ಬರೋದಿಲ್ಲ ನಮಗೆ. ಎಷ್ಟೊತ್ತು ಬೇಕಿದ್ರೂ ನಾವಿಲ್ಲಿ ಕೂತ್ಕೊಂಡು ನೋಡುವಂತಹ ವ್ಯವಸ್ಥೆ ಇದೆ ನಮಗೆ, ಸೀರೆಗಳನ್ನು ಬಿಡಿಸಿ ನೋಡುವಂತಹ ವ್ಯವಸ್ಥೆ. ಅದು ಸ್ಟಾರ್ಟಿಂಗಲ್ಲಿ ಆ ರೀತಿ ಇಟ್ಟಿದ್ದಾರೆ ಅವರು. ಅದಾದ ನಂತರ ಹೋಗ್ತಾ ಹೋಗ್ತಾ ನಾವು ಅಲ್ಲಿ ಬೇರೆ ಬೇರೆ ರೇಂಜಿದ ಸೀರೆಗಳಿರ್ತಾವಲ್ಲ, ಅದನ್ನು ತೆಕ್ಕೊಂಡು ಬಂದು ಇಲ್ಲಿ ನಾವು ಬಿಡಿಸಿ ನೋಡ್ಬೋದು. ಅಲ್ಲಿ ತುಂಬ ಜನ ಲೇಡೀಸ್ ಕೂಡ ಇದ್ದಾರೆ ನಮಗೆ ತೋರಿಸೋದಕ್ಕೆ ಅಂತ ಸೀರೆಗಳನ್ನು. ಅವ್ರ ಹತ್ರ ಕೇಳಿದರೆ ತುಂಬಾ ಸಹಕರಿಸ್ತಾರೆ ನಮಗೆ, ಏನು ಕೋಪ ಮಾಡಿಕೊಳ್ಳೋದಿಲ್ಲ. ನಮಗೆ ಎಷ್ಟು ಸ್ಯಾರೀಸ್ ಬೇಕಿದ್ದರೂ ಓಪನ್ ಮಾಡಿ ತೋರಿಸ್ತಾರೆ. ನಾವು ಕೆಲವೊಂದು ಸೀರೆಗಳನ್ನು ಓಪನ್ ಮಾಡಿ ನೋಡಿಕೊಂಡೆವು. ಆ ಕೆಲವೊಂದು ಸೀರೆಗಳನ್ನು ಓಪನ್ ಮಾಡಲಿಕ್ಕೆ ಹೋಗಲಿಲ್ಲ. ಮೇಲ್ಗಡೆ ನೋಡೋಗ್ಲೇ ಗೊತ್ತಾಗ್ತದಲ್ಲ ನಮಗೆ ಯಾವ ರೀತಿ ಇರ್ತದೆ ಅಂತ ಸೀರೆ. ಹಾಗಾಗಿ ಕೆಲವೊಂದು ಸೀರೆಗಳನ್ನು ನಾವು ನೋಡಿ ಇರಲಿಕ್ಕಿಲ್ಲ ಈ ನಮ್ಮ ಲೋಕಲಲ್ಲಿ ನಾವು ಫಂಕ್ಷನ್ಗೆಲ್ಲ ಹೋದಾಗ. ಹೇಗಂತ ಹೇಳಿದರೆ ನಮ್ಮ ಕಡೆ ಉಡುವಂಥ ಸೀರೆಗಳೇ ಬೇರೆ ರೀತಿ ಇರ್ತವೆ, ಈ ಸೀರೆಗಳೇ ಬೇರೆ ರೀತಿ ಇರ್ತವೆ. ನೋಡಿ, 25,000 ರೂಪಾಯಿದು ಸೀರೆ ಅಂತೆ. ಅಂದರೆ ನಮಗೆ ಗೊತ್ತಿರಬೇಕು ಯಾವ ರೇಂಜಲ್ಲಿ ಸೀರೆಗಳು ಇರ್ತವೆ ಅಂತ. ಅದು ಗೊತ್ತಿದ್ದು ನಾವಿಲ್ಲಿಗೆ ಹೋದರೆ ನಮಗೊಂದು ಐಡಿಯಾ ಇದ್ದರೆ ನಮಗೆ ಸೀರೆ ತಗೊಳ್ಳಿಕ್ಕೆ ಆಗ್ತದೆ. ನೋಡಿ, ಇಲ್ಲೆಲ್ಲ ಜೋಡಿಸಿರುವಂಥದ್ದು 4000 ಮೇಲಿನ ಸೀರೆಗಳು, ಲೈಟ್ ವೆಯ್ಟ್ ಸೀರೆಗಳು ಅಂತ ಹೇಳ್ಬೋದು. ಇದರೊಟ್ಟಿಗೆ ಕಾಟನ್ ಸೀರೆಗಳು ಅಷ್ಟೇ 1000 ರೇಂಜಿಂದ ಸ್ಟಾರ್ಟ್ ಆಗ್ತವೆ. ಒಳ್ಳೊಳ್ಳೆ ಸೀರೆಗಳಿದ್ವು ಆಯಿತಾ. ಬೇರೆ ಬೇರೆ ಫಂಕ್ಷನ್, ಮದುವೆ ಅಂತ ಅಲ್ಲ, ಬೇರೆ ಬೇರೆ ಫಂಕ್ಷನ್ಗಳಿಗೆಲ್ಲ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಬೇಕಾಗಿರುವಂಥ ಸೀರೆಗಳು ಕೂಡ ಇಲ್ಲಿದ್ವು. ಕೆಲವರಿಗೆ
ಜಾಸ್ತಿ ಗ್ರ್ಯಾಂಡಾಗಿ ಕಾಣಿಸುವಂತಹ ಸೀರೆಗಳು ಇಷ್ಟ ಆಗೋದಿಲ್ಲ. ಅಂತಹ ಸೀರೆಗಳು ನೋಡಿ ಈ ಕಂಪಾರ್ಟ್ಮೆಂಟಲ್ಲಿ ಇದ್ವು. ಅಂದರೆ ಇದು ಜಾಸ್ತಿ ರೇಂಜಲ್ಲಿ ಲೈಟ್ ವೇಟ್, ಆಮೇಲೆ ಅಷ್ಟು ಗ್ರ್ಯಾಂಡಾಗಿ ಕಾಣಿಸದಿರುವಂತಹ ಸೀರೆಗಳು ಕೂಡ ಇಲ್ಲಿ ಇದ್ವು. ಅದರೊಟ್ಟಿಗೆ ನಿಮಗೆ ಸ್ಟಾರ್ಟಿಂಗ್ ಬಂದುಬಿಟ್ಟು 250 ಸ್ಟಾರ್ಟ್ ಆಗಿರುವಂಥ ಸೀರೆಗಳು ಇದ್ದಾವೆ. ಲ್ಯಾಕ್ ತನಕದ್ದು ಸೀರೆ ಇದೆ ಅಂತ ಹೇಳಿದರು ಅವರು ಅಲ್ಲಿ. ಹೋಗ್ತಾ ಹೋಗ್ತಾ ಒಂದೊಂದು ಕಡೆ ಒಂದೊಂದು ರೀತಿಯ ಸೀರೆಗಳನ್ನು ನಾವು ನೋಡ್ಬೋದು. ನಮಗೆ ಹೆಸರು ಗೊತ್ತಿರೋ ಪೋಚಂಪಲ್ಲಿ ಸೀರೆ ಅಂತೆ, ಮಂಗಳಗಿರಿ ಸೀರೆ ಅಂತೆ, ಬೇರೆ ಬೇರೆ ಹೆಸರುಗಳನ್ನು ಅವರು ಹೇಳಿದರು. ಹಾಗೆಯೇ ಕೊನೆ ಕಂಪಾರ್ಟ್ಮೆಂಟಲ್ಲಿರುವಂಥದ್ದು ಆರ್ಡಿನರಿ ಸೀರೆಗಳಲ್ಲಿ 200 ರೇಂಜಿಂದನೂ ಸ್ಟಾರ್ಟ್ ಆಗಿರುವಂಥ ಸೀರೆಗಳಿದ್ವು. ನಾವು ಸ್ವಲ್ಪ ಸೀರೆ ತೆಕ್ಕೊಂಡೇವಿ ಇಲ್ಲಿ. ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ಯಾವ್ಯಾವ ರೀತಿಯ ಸೀರೆಗಳಿಲ್ಲಿದ್ದಾವೆ ಅಂತ. ನಿಮಗೂ ಇಷ್ಟ ಆಗ್ಬೋದು. ಬೇರೆ ಬೇರೆ ಊರುಗಳಿಂದ ಬಂದು ಕೇರಳ ಆಚೆ ಸೈಡಿಂದೆಲ್ಲ ಬಂದು ಇಲ್ಲಿಂದ ಸೀರೆ ಎಲ್ಲ ತಗೊಂಡು ಹೋಗ್ತಾರಂತೆ. ನಾವು ಹೋಗುವಾಗಲೂ ಅಷ್ಟೇ, ಬೇರೆ ಕಡೆಯಿಂದ ಕೇರಳ ಸೈಡಿಂದ ಬಂದವರು ಕೂಡ ಇದರಲ್ಲಿ ನಾವಿಲ್ಲಿಂದ ತೆಕ್ಕೊಂಡಿದ್ದೇವೆ ಅಂತ ಅವರು ಹೇಳಿದರು. ನೋಡಿ, ಡ್ರೆಸ್ಸುಗಳು ಕೂಡ ಇದ್ದಾವೆ, ಸೀರೆ ಮಾತ್ರ ಅಲ್ಲ. ಕಾಟನ್ ಸೀರೆಗಳಂತೂ ಒಳ್ಳೊಳ್ಳೆ ರೇಂಜಿನಲ್ಲಿ ನೋಡಿ. ಇದು 650 ಏನೋ ಇತ್ತು. ಒಳ್ಳೆ ಸೀರೆ. ಕೆಲವೊಂದರದ್ದು ನಾನು ಅಮೌಂಟ್ ತೋರಿಸಿದ್ದೇನೆ ಇಲ್ಲಿ ಎಷ್ಟು ಹಾಕಿದ್ದಾರೆ ಅಂತ. ಕೆಲವೊಂದದ್ದು ನನಗೆ ಅಷ್ಟು ತೋರಿಸಲಿಕ್ಕಾಗಲಿಲ್ಲ, ಅಷ್ಟು ಜನ ಇದ್ರೆ ಆಯಿತಾ ಅಲ್ಲಿ, ಅಷ್ಟು ನೋಡಲಿಕ್ಕೆ ಆಗಲಿಲ್ಲ ನಮಗೆ. ಎಲ್ಲ ಕಡೆಯೂ ಜನ ಜಾಸ್ತಿ ಇದ್ದರು. ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ನೋಡಿದೆವು. ನಮಗೆ ಇಷ್ಟ ಆದ್ದನ್ನು ಸೆಲೆಕ್ಟ್ ಮಾಡಿ ತೆಕ್ಕೊಂಡೆವು ಸ್ವಲ್ಪ ಸೀರೆಗಳನ್ನು. ಇನ್ನೊಂದು ಬಾರಿ ಹೋಗಬೇಕು ಅಂತ ಇದೆ ನನಗೆ. ಅಲ್ಲಿ ಕಾಟನ್ ಸೀರೆಗಳಂತೂ ತುಂಬ ಒಳ್ಳೊಳ್ಳೆ ಕಾಟನ್ ಸೀರೆಗಳಿದ್ವು, ಅದನ್ನು ತಗೊಳ್ಳಿಕ್ಕೆ ಅಂತ ಇನ್ನೊಂದು ಬಾರಿ ಹೋಗುವ ಅಂತ ಅಂದ್ಕೊಂಡಿದ್ದೇವೆ ನಾವು. ಇಲ್ಲಿ ನೋಡಿ, ಫ್ಯಾನ್ಸಿಯಲ್ಲಿ ಕೂಡ ಇದು 1000 ಒಳಗಡೆ ಇರುವಂಥ ಸೀರೆ ಇದು. ಈ ಥರ ಸೀರೆಗಳು ಇದ್ದಾವೆ. ಆಮೇಲೆ ಟಿಶ್ಯೂ ಸೀರೆ ಕೂಡ ಇತ್ತು ಅಲ್ಲಿ. ಆರಾಮದಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ನೋಡಿ, ಈಗ ಕೆಲವರಿಗೆ ನಿಂತ್ಕೊಂಡು ನೋಡ್ಲಿಕ್ಕೆ ಆಗೋದಿಲ್ಲ ಅಂಥವರಿಗೆಲ್ಲ ಹೇಳಿ ಮಾಡಿಸಿರುವಂತಹ ಜಾಗ ಅಂತ ಹೇಳ್ಬೋದು ಮಧು ಸಿಲ್ಕ್ಸ್. ಕೂತ್ಕೊಂಡು ಆರಾಮ್ಸೆ ಬಿಡಿಸಿ ನೋಡ್ಬೋದು. ಅವರು ಅಷ್ಟೇ, ಅಲ್ಲಿ ತೋರಿಸುವವರು ಅಷ್ಟೇ ತುಂಬ ಕೋಆಪ್ರೇಟ್ ಮಾಡ್ತಾರೆ. ನಾವು ಯಾವುದು ಹೇಳ್ತೇವೆ ಅದನ್ನು ಓಪನ್ ಮಾಡಿ ತೋರಿಸ್ತಾರೆ ಅವರು. ಹಾಗಾಗಿ ನಮಗೇನು ಗಲಿಬಿಲಿ ಅಂತ ಅನಿಸುವುದಿಲ್ಲ ಇಲ್ಲಿಗೆ ಹೋದರೆ. ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ಯಾವ್ಯಾವ ರೀತಿಯ ಸೀರೆಗಳಿದ್ದಾವೆ, ನಾವು ಯಾವ ರೀತಿಯ ಸೀರೆಗಳನ್ನು ತೆಕ್ಕೊಂಡೆವು ಅಂತ. ನಿಮಗೆ ಇಷ್ಟ ಆದರೆ ಒಮ್ಮೆ ಭೇಟಿ ಕೊಡಿ ಇಲ್ಲಿಗೆ. ಖಂಡಿತ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಕಡಿಮೆ ರೇಂಜಿಂದ ಹಿಡಿದು ಜಾಸ್ತಿ ರೇಂಜಿನವರೆಗೆ ಸೀರೆಗಳು ಕೂಡ ಇಲ್ಲಿ ಇದ್ದಾವೆ. ಹಾಗಾಗಿ ಒಮ್ಮೆ ಭೇಟಿ ಕೊಟ್ಟು ನೋಡಿದ್ರೇನಲ್ವ ನಿಮಗೆ ಗೊತ್ತಾಗೋದು, ನಾವಿಲ್ಲಿ ತೋರಿಸೋದಕ್ಕಿಂತಲೂ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.